ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರನ್ನ ರಿಷಬ್ ಅವರು ಕೋಟ್ಯಾಧಿಪತಿಯಲ್ಲಿ ಭೇಟಿಯಾಗಿದ್ದಾರೆ. ಸೊ ಆ ಟೈಮಲ್ಲಿ ರಜನಿಕಾಂತ್ ಅವರನ್ನ ಆಗಿರ್ಬೋದು, ಮೋಹನ್ ಲಾಲ್ ಆಗಿರ್ಬೋದು, ರಾಜ್ಕುಮಾರ್ ಸರ್ ಬಗ್ಗೆನೂ ಹೇಳ್ಕೊಂಡ್ರು. ಅಂದ್ರೆ ಕನ್ನಡದ ಕಂಪನ್ನ ಅಲ್ಲಿ ಕೂಡ ಹೆಂಗಿತ್ತಂತ ಎಕ್ಸ್ಪೀರಿಯನ್ಸ್ ಕೇಳಿದ್ರಾ? ನಿಮಗೊಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ, ಹೆಂಗ್ ಮಾತಾಡಿದ್ರಿ, ಏನ್ ಮಾತಾಡಿದ್ರಿ ಅಂತ ನೀವು ಡಿಸ್ಕಸ್ ಮಾಡಿದ್ರಾ? ನನ್ಗೆ ಹೋಗ್ಬೇಕಾದ್ರೇನೆ ಇತ್ತು ತುಂಬಾ ವಿ ಬೋತ್ ವರ್ ಎಕ್ಸೈಟೆಡ್. ಅಂದ್ರೆ ಅಮಿತಾಬ್ ಬಚ್ಚನ್ ಸರ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಿರೋದು ಎಂಥ ಒಂದು ಅಪರ್ಚುನಿಟಿ ಥರ. ಆಮೇಲೆ ಆ ಶೋಗೆ ಒಂದು ಹೋಗಿ ಅವ್ರ ಮುಂದೆ ಕುತ್ಕೊಳ್ಳೋದು ಒಂದು ಎಂಥ ಅವಕಾಶ ಅಂತ ಅಂದ್ಕೊಂಡು ನಾನು ಹೋಗಿದ್ದೆ. ನಾನು ಕ್ಯಾರವನಲ್ಲಿದ್ದೆ. ಸೊ ರಿಷಬ್ಗೆ ಇನ್ನೊಂದು ಟೆನ್ಷನ್ ಏನಿತ್ತು ಅಂದರೆ ಫಸ್ಟ್ ಟೈಮ್ ಒಂದು ಕ್ವಿಝ್. ಸೊ ನಾನು ಹೆಂಗೆ ಅಟೆಂಡ್ ಮಾಡ್ತೀನಿ, ಯಾವುದಾದ್ರೂ ಕ್ವೆಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಅಂತ ಎಲ್ಲ ಟೆನ್ಷನ್ ಮಾಡ್ಕೊಳ್ತಿದ್ರು ಅವರು. ಅದ್ರ ಜೊತೆಗೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಿದ್ರು. ನಾನಿಲ್ಲ ಹೋಗಿ ಆರಾಮಾಗಿ ಆಗುತ್ತೆ ಏನಿಲ್ಲ ಅಂತ. ಬಟ್ ಅದೇ ಹೇಳ್ತಾ ಇದ್ರು ರಿಷಬ್ ವಾಪಸ್ ಬಂದಮೇಲೆ, ಒಂದು ಸರ್ನ ಮೀಟ್ ಮಾಡಿರೋದು ಒಂದು ಖುಷಿ, ಎಕ್ಸೈಟ್ಮೆಂಟು. ಇನ್ನೊಂದು ಸದ್ಯ ಬೆಲ್ಲ ಆಯಿತು, ಎಲ್ಲ ಕ್ವೆಶನ್ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೆ. ನಾನೇನಾದರೂ ತಪ್ಪು ಹೇಳ್ಬಿಟ್ಟು ಬಂದಿದ್ದರೆ ಚೆನ್ನಾಗಿರ್ತಾ ಇರಲಿಲ್ಲ ಅಂತ ಅದೊಂದು ಖುಷಿ ಆಗ್ತಿತ್ತು ಅವ್ರಿಗೆ. ಚಿಕ್ಕ ಮಕ್ಳ ಥರ ಆ ಸ್ಟೋರಿ ಹೇಳ್ತಾ ಇದ್ರು, ಬಂದು ಬೆಲ್ಲ ಆಗಬೇಕಾದ್ರೆ ಕರೆಕ್ಟಾಗಿ ಎಲ್ಲ ಆನ್ಸರ್ ಕರೆಕ್ಟಾಗಿ ಹೇಳಿದ್ದೆ ನಾನು ಅಂತ ಅಂದ್ಕೊಂಡು. ಎಷ್ಟು ದುಡ್ಡು ಸಿಕ್ತು? 5 lakhs. ಏನು ಮಾಡಿದ್ರಿ? ಅದು ರಿಷಬ್ ಅನೌನ್ಸ್ ಮಾಡಿದ್ರಲ್ವಾ, ನಮ್ಮ ದೈವ ನರ್ತಕರಿಗೆ ಹಾಗೆ ಮಕ್ಕಳದ್ದು ಎಜುಕೇಷನ್ಗೆ ಇದು ಮಾಡ್ತೀವಿ ಅಂತ, ಅದಕ್ಕೆ ಕೊಡ್ತಾರೆ ಅದನ್ನ. ಓಕೆ, ಇನ್ನೊಂದು ವಿಚಾರ, ರಿಷಬ್ ಅವರ ರುಟೀನ್ ಹೆಂಗಿರುತ್ತೆ? ನಿಮಗೆ ಮಾತ್ರ ಗೊತ್ತು, ನಮಗೆ ಗೊತ್ತಿಲ್ಲ. ಅದನ್ನ ಕೇಳಲೇಬೇಡಿ. ಅದು ಆ ಥರದ್ದು ಒಂದು ರುಟೀನ್ ಇನ್ನು ಯಾವ ಮನುಷ್ಯನ ಲೈಫಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಬೆಳಗ್ಗೆ ಈ ಲಾಸ್ಟ್ 3 years ವಾಟ್ ಎವರ್ ಐ ಹ್ಯಾವ್ ಸೀನ್, ಅವ್ರು ಬೆಳಗ್ಗೆ ಎದ್ದು ವರ್ಕೌಟ್ ಮಾಡ್ತಾರೆ. ಸೊ ಫಿಸಿಕ್ ಅಂತೂ ಮೇಂಟೈನ್ ಮಾಡಲೇಬೇಕು. ಅದಾದಮೇಲೆ ಡಿಸ್ಕಷನ್ಸ್ ಏನಾದರೂ ಇರುತ್ತೆ, ಇಲ್ಲ ಶೂಟಿಂಗ್ ಇದ್ದರೆ ಬೆಳಗ್ಗೆ 4 o'clock ಶೂಟಿಂಗ್ ಹೋಗ್ತಾರೆ. ಶೂಟ್ ಮುಗಿಬೇಕಾದ್ರೆ ರಿಷಬ್ ಶೆಟ್ರು ಬೇಗ ಪ್ಯಾಕಪ್ ಮಾಡಲ್ಲ. ಸೊ ಹೇಗೋ ಲೇಟ್ ಆಗ್ತದೆ. ಲೈಟೆಲ್ಲ ಹೋದ್ಮೇಲೆ ಒಂದು 7 ಎಲ್ಲ ಆದರೆ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಒಂದು 2 hours ಬೇಕು. ಎಲ್ಲಿಂದ ಲೊಕೇಶನಿಂದ ವಾಪಸ್ ಕುಂದಾಪುರ ಬರಲಿಕ್ಕೆ 2 hours ಆಗ್ತದೆ. ಸೊ 8-9 ಅದಾದಮೇಲೆ ಮತ್ತೆ ಕ್ರಿಯೇಟಿವ್ ಡಿಸ್ಕಷನ್ಸ್ ಇರುತ್ತೆ, ಮೀಟಿಂಗ್ಸ್ ಇರುತ್ತೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ದು ಪ್ಯಾರಲಲಿ ಪೋಸ್ಟ್ ಪ್ರೊಡಕ್ಷನ್ ನಡೀತಿತ್ತು ಶೂಟ್ ಒಟ್ಟಿಗೆನ. ಸೊ ಅದ್ರದ್ದು ಅಪ್ರೂವಲ್ಸ್ ಆ ಕೆಲಸಗಳಿರುತ್ತೆ. ಅದು ಮುಗಿಸಿ ಟೈಮ್ ಆದರೆ ಇನ್ನೊಂದ್ಸಲ ವರ್ಕೌಟ್ ಮಾಡ್ತಾರೆ. ಇಷ್ಟು ಹಾರ್ಡ್ಲಿ ಹಿಲ್ ಗೆಟ್ ಲೈಕ್ ಒಂದು 3-4 hours ಮಲ್ಕೊಂಡ್ರೆ ಹೆಚ್ಚು. ಇದ್ರ ಜೊತೆಗೆ ಅವ್ರದ್ದು ಬೇರೆ ಏನಾದರೂ ಫೈಟ್ ಬರಬೇಕಾದ್ರೆ ಫೈಟ್ ರಿಹರ್ಸಲ್ಲು, ಕಲಾರಿ ಪ್ರಾಕ್ಟೀಸು ಇದೆಲ್ಲ ಮಾಡಬೇಕು. ಇದು ಲೈಕ್ ಇದನ್ನು ಎಷ್ಟು ಆಲ್ಮೋಸ್ಟ್ ಲೈಕ್ 2 years ಹೀಗೇನೆ ಇತ್ತು ಅವ್ರದ್ದು. ಅದಕ್ಕೆ ಮುಂಚೆ ಸ್ಕ್ರಿಪ್ಟ್ ಮಾಡಬೇಕಾದ್ರೂ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಬಟ್ ಅದು ಸ್ವಲ್ಪ ಅಟ್ಲೀಸ್ಟ್ ಬ್ರೀತಿಂಗ್ ಸ್ಪೇಸ್ ಇರ್ತಿತ್ತು. ಈ ಶೂಟ್ ಸ್ಟಾರ್ಟ್ ಆದಮೇಲೆ ಹೆಕ್ಟಿಕ್ ಇತ್ತು. ಐ ಡೋಂಟ್ ನೋ ಅವರು ಅದನ್ನ ಹೇಗೆ ಹ್ಯಾಂಡಲ್ ಮಾಡಿದರು ಅಂತ. ಈಗ ಪೋಸ್ಟ್ ಪ್ರೊಡಕ್ಷನ್ ಇನ್ನೂ ವರ್ಸ್ಟ್ ಆಯಿತು. ಅಲ್ಲಿಂದ ಬಂದಮೇಲೆ 1-2 months ಅಷ್ಟೇ ಟೈಮ್ ಸಿಕ್ಕಿದ್ದಿದ್ದಲ್ಲ. ಸೊ ವರ್ಕೌಟ್ ಎಲ್ಲ ಏನೂ ಇರಲಿಲ್ಲ. ಫುಲ್ ಹಾರ್ಡ್ಲಿ ಯೂಸ್ ಟು ಸ್ಲೀಪ್ ಫಾರ್ 2 hours. 21-22 hours ಕೆಲಸ ಮಾಡಿದ್ದಾರೆ. ಸೊ ಫುಡ್ ಆಗಿರ್ಬೋದು, ಅವರ ಹ್ಯಾಬಿಟ್ಸ್ಗಳು ಏನು ಅಂತ ರಿಷಬ್ ಅವರು? ಫುಡ್ ಅಂತೂ ಬೇಕು ಅವ್ರಿಗೆ. ಅಂದರೆ ನಾನು ಸ್ವಲ್ಪ ಊಟ ಬಿಟ್ಕೊಂಡು ಓಡಾಡ್ತೀನಿ. ನನಗೆ ಕೆಲಸ ಇದ್ದರೆ ಊಟದ್ದು ಕರೆಕ್ಟಾಗಿ ಇದು ಮಾಡಲ್ಲ, ಬ್ರೇಕ್ಫಾಸ್ಟ್ ಮಾಡಲ್ಲ, ಇಲ್ಲ ಲಂಚ್ ಮಾಡಲ್ಲ, ಆ ಥರ ಅದೆಲ್ಲ ಮುಗಿದ್ಮೇಲೆ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ತೀನಿ. ಬಟ್ ರಿಷಬ್ ಇಸ್ ಒಂದು ಗುಡ್ ಹ್ಯಾಬಿಟ್ ಏನು ಅಂದರೆ ಅವ್ರಿಗೆ ಟೈಮ್ಗೆ ಊಟ ಮಾಡ್ತಾರೆ. ಅವ್ರು ಏನು ಕೆಲಸ ಏನೇ ಇದ್ದರೂ ಆ ಗ್ಯಾಪಲ್ಲಿ ಕರೆಕ್ಟಾಗಿ ಅವ್ರಿಗೆ ಬ್ರೇಕ್ಫಾಸ್ಟ್ ಟೈಮ್ಗೆ ಆಗಬೇಕು, ಲಂಚ್ ಎಲ್ಲ. ಅವ್ರಿಗೆ ಫೇವ್ರೆಟ್ ಏನು? ಅವ್ರು ರೆಗ್ಯುಲರ್ ನಮ್ಮದು ಊರ ಕಡೆ ಏನು ಫುಡ್, ಅದು ಬಾಯ್ಲ್ಡ್ ರೈಸ್ ಬೇಕು ಅವ್ರಿಗೆ, ಫಿಶ್ ಬೇಕು, ದೋಸೆ, ಬ್ರೇಕ್ಫಾಸ್ಟ್ ದೋಸೆನೇ ಆಗಬೇಕು. ಸಿಂಪಲ್. ಬಟ್ ಅವ್ರಿಗೆ ಊಟ ಎಲ್ಲ ಸ್ಕಿಪ್ ಮಾಡಿದರೆ ಆಗಲ್ಲ, ಇರಿಟೇಟ್ ಆಗ್ತಾರೆ, ಫುಲ್ಲು ಸಿಟ್ಟು ಬರುತ್ತೆ, ಹೆಡ್ಏಕ್ ಸ್ಟಾರ್ಟ್ ಆಗುತ್ತೆ. ನೀವು ರಕ್ಷಿತ್ ಅವರು ಒಂಥರ ಬ್ರದರ್ ಸಿಸ್ಟರ್ ಇದ್ದಂಗೆ, ಅವ್ರದ್ದು ರಕ್ಷಾಬಂಧನ ಆಗಿರಲಿ ಏನು. ಬಟ್ ಕಾಂತಾರ ಸಿನಿಮಾನ ಅವ್ರು ಥಿಯೇಟ್ರಲ್ಲಿ ಬಂದು ನಿಮ್ಮ ಜೊತೆ ಕೂತ್ಕೊಂಡು ನೋಡಿದ್ರು. ಈ ಸಲ ಮಿಸ್ ಆದ್ರು ಅಂತ ಅನ್ನಿಸ್ತಾ ಇಲ್ವಾ ಅವರು? ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ಅವ್ರನ್ನ ಪ್ರೀಮಿಯರಲ್ಲಿ. ಬಿಕಾಸ್ ಎಲ್ಲ ಸಿನಿಮಾಗಳು ಲೈಕ್ ನಾವೆಲ್ಲರೂ ಒಟ್ಟಿಗೆ ನೋಡ್ತಿದ್ವಿ. ಅಂದರೆ ಚಿಂಟುವಣ್ಣಂದೆಲ್ಲ ಸಿನಿಮಾದ ಪ್ರೀಮಿಯರ್ಗೆ ನಾವೆಲ್ಲ ಹೋಗ್ತಿದ್ವಿ. ನಮ್ದೆಲ್ಲ ಸಿನಿಮಾಗಳ ಪ್ರೀಮಿಯರ್ಲಿ ಚಿಂಟುವಣ್ಣ ಇರಲೇಬೇಕು. ಸೊ ಅದೇ ಥರ ಇತ್ತು. ಇವಾಗ ಅವರು ಸ್ಕ್ರಿಪ್ಟ್ ವರ್ಕಲ್ಲಿದ್ದಾರೆ, US ಅಲ್ಲಿದ್ದಾರೆ. ಇಲ್ಲಿದ್ದಿದ್ರೆ ಖಂಡಿತ ಮಿಸ್ ಮಾಡ್ತಿರ್ಲಿಲ್ಲ. ಅಲ್ಲಿ ಕೂತ್ಕೊಂಡು ಕತೆ ಬರೀತಾ ಇದ್ದಾರೆ. ಸೊ ನಮಗೂ ಅವ್ರಿಗೆ ಈಗ ಡಿಸ್ಟರ್ಬ್ ಮಾಡ್ಲಿಕ್ಕೆ ಬೇಡ. ನನಗೆ ಗೊತ್ತು ಅಂದರೆ ಚಿಂಟುವಣ್ಣ ಆಗಲಿ ರಿಷಬ್ ಆಗಲಿ ಅವರು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಯಾವ ಝೋನಲ್ಲಿ ಇರ್ತಾರೆ ಅಂತ. ಫೋನ್ ಮಾಡಿದ್ರಾ? ಫೋನ್ ಮಾಡಿ ಏನಾದರೂ ಮಾತಾಡಿದ್ರಾ? ಇಲ್ಲ ನಾವು ಯಾರು ಇವಾಗ ಡಿಸ್ಟರ್ಬ್ ಮಾಡಲಿಲ್ಲ. ಅವ್ರದ್ದು ಕೆಲಸ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅವ್ರು ವಾಪಸ್ ಬರ್ತಾರೆ. ಅವ್ರ ಸಿನಿಮಾ ನೋಡಿದಿದ್ರೆ ಇಷ್ಟೊತ್ತಿಗೆ ಕಾಲ್ ಮಾಡಿರ್ತಿದ್ರು. ಅವ್ರಿಗೆ US ಅಲ್ಲಿ ಇದ್ದಾರಲ್ಲ, ಟೈಮ್ ಸಿಕ್ಕಿರಲ್ಲ, ಕೆಲಸನೇ ಮಾಡ್ತಾ ಇದ್ದಾರೆ.